ಅಮ್ಮೇ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೇ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರತಿಯೊಂದು ನಕ್ಷತ್ರದಲ್ಲಿಯೂ ಹುಟ್ಟಿದವರಿಗೆ ಅವರಿಗೆ ಬರುವ ವರ ಅಥವಾ ವಧು ಯಾವ ನಕ್ಷತ್ರದವರಾಗಿರುತ್ತಾರೆ ಎಂಬುದನ್ನು ನೋಡ್ತಾ ಇದ್ದೇವೆ. ಈಗ ಆಲ್ರೆಡಿ ಅಶ್ವಿನಿಯಿಂದ ಪುನರ್ವಸು ನಕ್ಷತ್ರದವರೆಗೆ ನೋಡಿದ್ದೇವೆ. ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ. ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೀವು ಹಳೆಯ ವಿಡಿಯೋಗಳನ್ನು ನೋಡಬಹುದು. ಈ ದಿನ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಯಾವ ನಕ್ಷತ್ರದವರು ವರ ಅಥವಾ ವಧುವಾಗಿ, ಹಸ್ಬೆಂಡ್ ಅಥವಾ ವೈಫ್ ಆಗಿ ಬರ್ತಾರೆ ಎಂಬುದನ್ನು ನೋಡೋಣ. ಇದು 100% ನಿಖರವಾಗಿರುತ್ತದೆ. ಇದನ್ನು 4 ವಿಧಾನಗಳಲ್ಲಿ ನೋಡಬೇಕು. ಅದರಲ್ಲಿ ಒಂದು ವಿಧಾನ ಇದು. ಸೊ ನಿಮ್ಮ ಜನ್ಮ ನಕ್ಷತ್ರ ಪುಷ್ಯ ನಕ್ಷತ್ರವಾಗಿದ್ದರೆ ಅಥವಾ ನಿಮ್ಮ ಲಗ್ನ ನಿಂತ ನಕ್ಷತ್ರ, ಪ್ರತಿಯೊಬ್ಬರು ಒಂದು ಲಗ್ನದಲ್ಲಿ ಹುಟ್ಟಿರ್ತಾರೆ. ಆ ಲಗ್ನವೂ ಸಹ ಯಾವುದಾದ್ರೂ ಒಂದು ನಕ್ಷತ್ರದಲ್ಲಿ ನಿಂತಿರುತ್ತದೆ. ಆ ರೀತಿ ನಿಮ್ಮ ಲಗ್ನ ನಿಂತ ಪಾಯಿಂಟು ಪುಷ್ಯ ನಕ್ಷತ್ರವಾಗಿದ್ದರೆ ಈಗ ನಾನು ಹೇಳುವ ನಕ್ಷತ್ರಗಳು ನಿಮಗೆ ಅಪ್ಲೈ ಆಗುತ್ತದೆ. ಪುಷ್ಯ ನಕ್ಷತ್ರ ನಿಮ್ಮ ಜನ್ಮ ಲಗ್ನ ನಿಂತ ನಕ್ಷತ್ರವಾಗಿ ಅಥವಾ ನಿಮ್ಮ ಜನ್ಮ ನಕ್ಷತ್ರವಾಗಿದ್ದರೆ ನಿಮಗೆ ಬರುವ ವಧು ಅಥವಾ ವರ ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ. ಈ 6 ನಕ್ಷತ್ರಗಳಲ್ಲಿ ಯಾವುದರಲ್ಲಾದರೂ ಒಂದು ಅವರದ್ದಾಗಿರುತ್ತದೆ. ಮತ್ತೊಮ್ಮೆ ಹೇಳ್ತೀನಿ, ಮೃಗಶಿರ, ಆರಿದ್ರ, ಹಸ್ತ, ಚಿತ್ತ, ಉತ್ತರಾಷಾಢ, ಶ್ರವಣ, ಒಟ್ಟು 6 ನಕ್ಷತ್ರಗಳಲ್ಲಿ ನಿಮಗೆ ಬರುವ ವಧು ವರರ ನಕ್ಷತ್ರವಾಗಿರುತ್ತದೆ. ಅವರ ಜಾತಕದಲ್ಲಿ ಹೇಗೆ ನೋಡಬೇಕು ಅಂದರೆ, ಮೊದಲನೆಯದಾಗಿ ಅವರ ಜನ್ಮ ನಕ್ಷತ್ರ ಇದಾಗಿರುತ್ತದೆ. ಅವರ ಜನ್ಮ ನಕ್ಷತ್ರ ಈ 6 ನಕ್ಷತ್ರಗಳಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ಇಲ್ಲ ಅಂದ್ರೆ ಅವರ ಲಗ್ನ ನಿಂತ ನಕ್ಷತ್ರ, ಅವರ ಜಾತಕದಲ್ಲಿ ಅವರ ಲಗ್ನ ನಿಂತ ನಕ್ಷತ್ರ ಈ 6ರಲ್ಲಿ ಯಾವುದಾದ್ರೂ ಒಂದಾಗಿರುತ್ತೆ. ಇಲ್ಲ ಅಂದ್ರೆ ಅವರ ಲಗ್ನಾಧಿಪತಿ ನಿಂತ ನಕ್ಷತ್ರ, ಅವರ ಲಗ್ನಾಧಿಪತಿ ಇದ್ದಾರಲ್ಲ, ಅವರ ನಿಂತ ನಕ್ಷತ್ರ ಈ 6ರಲ್ಲಿ ಯಾವುದಾದ್ರೂ ಒಂದರಲ್ಲಿ ಅವರ ಲಗ್ನಾಧಿಪತಿ ನಿಂತಿರುತ್ತಾರೆ. ಈ ರೀತಿ ನೋಡಿಕೊಳ್ಳಬೇಕು. ಇನ್ನೂ 3 ವಿಧಾನಗಳಿದೆ. ಇದು ಒಂದು ವಿಧಾನ. ಒಟ್ಟು 4 ವಿಧಾನಗಳಲ್ಲಿ ಒಬ್ಬರಿಗೆ ವಧು ಅಥವಾ ವರರು ಬರಲು ಸಾಧ್ಯ. ಅದನ್ನು ದಾಟಿ ಹೋಗಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನಿಖರವಾಗಿದೆ ಅಸ್ಟ್ರಾಲಜಿ. ತುಂಬಾ ಡೆವಲಪ್ ಆಗ್ತಾ ಇದೆ. ಒಬ್ಬರ ಹೆಸರಿನಿಂದ, ಒಬ್ಬರ ರಾಶಿಯಿಂದ ನೋಡುವ ವಿಧಾನಗಳನ್ನೆಲ್ಲ ದಾಟಿ ಈಗ ಅತ್ಯಂತ ನಿಖರವಾಗಿ ಜ್ಯೋತಿಷ್ಯ ಶಾಸ್ತ್ರ ಬೆಳೀತಾ ಇದೆ. ಈಗ ಆಲ್ರೆಡಿ ಮದುವೆ ಆದವರ ಜಾತಕದಲ್ಲಿ ಈ ವಿಚಾರವನ್ನು ಅಪ್ಲೈ ಮಾಡಿ ನೋಡಿದರೆ ಇದರ ನಿಖರತೆ ನಿಮಗೆ ಅರ್ಥವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ವರ ವಧು ಯಾವ ನಕ್ಷತ್ರದವರು ಆಗಿರುತ್ತಾರೆ ಎಂಬುದನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.